ನಮಸ್ತೆ ಸ್ನೇಹಿತರೆ, ನಾವೀಗ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನಾವು ಯಾವ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಈಗ ನಾನು ಒಂದು ಶ್ಲೋಕ ಹೇಳ್ತೀನಿ, ಅದರಿಂದ ನಿಮಗೆ ಗೊತ್ತಾಗುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ನಿಮ್ಗೆ ಅರ್ಥ ಆಗಿರಬೇಕು. ನಾವು ಮಂತ್ರಾಲಯಕ್ಕೆ ಈ ದಿನ ನಮ್ಮ ರೋಡ್ ಟ್ರಿಪ್ನಲ್ಲಿ ಹೋಗ್ತಾ ಇದ್ದೀವಿ. ಈಗ ನಾವು ಹೋಗ್ತಾ ಇರೋ ಪ್ರತಿ ಸನ್ನಿವೇಶವನ್ನು ನಿಮಗೆ ಶೂಟ್ ಮಾಡಿ ತೋರಿಸ್ತೀನಿ. ಮತ್ತು ಅಲ್ಲಿನ ಒಂದು ಮಂತ್ರಾಲಯದ ಕೆಲವೊಂದು ನಿದರ್ಶನಗಳನ್ನು ನಿಮಗೆ ತೋರಿಸ್ತೀನಿ. ನಾವು ಹೋಗ್ತಾ ಇರುವಂಥ ರೋಡು, ಈಗ ನಾವು ಹಾಸನಿಂದ ತಿಪ್ಟೂರು ಮಾರ್ಗವಾಗಿ ಹೊರಟಿದ್ದೀವಿ. ಈಗ ರೋಡ್ ತುಂಬ ಚೆನ್ನಾಗಿದೆ. ಅದೇ ರೀತಿ ನಾವೀಗ ಹೋಗ್ತಾ ಮಧ್ಯದಲ್ಲೇ ತಿಂಡಿ ಮತ್ತು ಊಟ ಮಾಡಿಕೊಂಡು ಹೋಗ್ತೀವಿ. ಮುಂದೆ ತಿಂಡಿಗೆ ಎಲ್ಲಿ ನಿಲ್ಲಿಸ್ತೀವಿ ಅಂತ ಹೇಳ್ತೀನಿ. ಕೈಯಲ್ಲಿ ಮೇಲೆ ಕೆಳಗೆ ನೋಡಿ, ಈಗ ನಾವು ಗಂಡಸಿ ಬಿಟ್ಟು ಮುಂದೆ ಬರ್ತಾ ಇದ್ದೀವಿ. ಈ ರೋಡು ಪರವಾಗಿಲ್ಲ ಅನ್ನೋ ರೀತಿಲಿದೆ. ತುಂಬ ನೈಸ್ ರೀತಿನಲ್ಲಿಲ್ಲ, ಸ್ವಲ್ಪ ಶೇಕ್ ಆಗ್ತಾ ಇದೆ. ಹಾಗೆ ಮುಂದೆ ತೋರಿಸ್ತೀನಿ. ಸ್ನೇಹಿತರೆ, ನಾವೀಗ ತಿಪ್ಟೂರನ್ನು ರೀಚ್ ಮಾಡಿದ್ದೀವಿ. ಈಗ ನಾವು ತಿಪ್ಟೂರು ತಲುಪಿ ಅಲ್ಲಿಂದ ಮುಂದೆ ಚಿಕ್ಕನಾಯಕನಹಳ್ಳಿ ಹಿರಿಯೂರು ಮುಖಾಂತರ ಹೊರಡ್ತೀವಿ. ನಾವು ಮುಂದೆ ಹೋಗ್ತಾ ಹೋಗ್ತಾ ಯಾವ್ಯಾವ ಊರಲ್ಲಿ ಹೋಗ್ತೀವಿ ಅನ್ನೋದನ್ನು ನಿಮಗೆ ಜೊತೆಲೇ ಹೇಳ್ತಾ ಹೋಗ್ತೀನಿ. ಈಗ ನಮಗೆ ತಿಪ್ಟೂರು ತಲುಪಿ ತಿಪ್ಟೂರಿಂದ ನಾವೀಗ ಚಿಕ್ಕನಾಯಕನಹಳ್ಳಿಗೆ ಹೋಗ್ತಾ ಇದ್ದೀವಿ. ಇದು ತಿಪ್ಟೂರು ನಮ್ಮ ಮಾವನ ಊರಾಗಿರೋದ್ರಿಂದ ತುಂಬ ಖುಷಿ ಆಗುತ್ತೆ ನಮಗೆ. ನಾವೀಗ ತಿಪ್ಟೂರನ್ನ ಬಿಟ್ಟು ಈಗ ತಿಪ್ಟೂರಿಂದ ಚಿಕ್ಕನಾಯಕನಹಳ್ಳಿ ಡೆಸ್ಟಿನೇಷನ್ ಮುಖಾಂತರ ಮಂತ್ರಾಲಯಕ್ಕೆ ನಾವು ತಲುಪೋದಕ್ಕೆ 6:30 ಗಂಟೆ ತೋರಿಸ್ತಾ ಇದೆ. ನಾವಿನ್ನೂ ತಿಂಡಿನೂ ತಿಂದಿಲ್ಲ. ತಿಂಡಿ ಮಾಡಿಕೊಂಡು ನಾವು ಮಂತ್ರಾಲಯಕ್ಕೆ ಒಂದು 2 ಗಂಟೆಗೆ ತಲುಪ್ತೀವಿ ಅನ್ನೋ ಒಂದು ಟೈಮ್ ಇದೆ. ಕಾನ್ಫಿಡೆನ್ಸಲ್ಲಿ ನಾವು ಈಗ ಹೋಗ್ತಾ ಇದ್ದೀವಿ. ನೋಡಿ, ನಾವು ಉಳಿಯಾರಲ್ಲಿ ತಿಂಡಿ ತಿನ್ನೋಣ ಅಂದ್ಕೊಂಡು, ಆದರೆ ತಿಂತಾ ಇಲ್ಲ, ಮುಂದೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ನಾವು ಹಿರಿಯೂರಿನಲ್ಲಿ ತಿಂಡಿಗೆ ಅಂತ ಕಾರ್ ಸ್ಟಾಪ್ ಮಾಡಿ ಅಲ್ಲಿ ನಾವು ತಿಂಡಿ ತಿಂದ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಹಾಗೆ ನಮ್ಮ ಪ್ರಯಾಣ ಮುಂದುವರಿಸ್ತು. ನಾವು ಬಳ್ಳಾರಿ ಹೈವೇ ರೋಡ್ನಲ್ಲಿ ಈಗ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ. ಈಗ ಬಳ್ಳಾರಿ ಹೈವೇ ರೋಡಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಮೂತಾಗಿ ನಮ್ಮ ಗಾಡಿ ಹೋಗ್ತಾ ಇದೆ. ಹಾಸನದಿಂದ ಮಂತ್ರಾಲಯಕ್ಕೆ 415 ಕಿಲೋಮೀಟ್ರು ದೂರ ಆಗುತ್ತೆ. ನಾವು ಹೋಗ್ತಾ ಇರೋ ಈ ರೋಡು ಬಳ್ಳಾರಿ. ನಾವು ಬಳ್ಳಾರಿಗೆ 293 ಕಿಲೋಮೀಟ್ರ್ ಆಗುತ್ತೆ. ಬಳ್ಳಾರಿಯಿಂದ ಮಂತ್ರಾಲಯಕ್ಕೆ 123 ಕಿಲೋಮೀಟ್ರ್ ಆಗುತ್ತೆ. ನಾವು ಬಳ್ಳಾರಿನಲ್ಲಿ ಒಂದು ಸ್ಟಾಪ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ
ಹಾಸನ, ಬೆಂಗಳೂರು, ಅನಂತಪುರ ಮಾರ್ಗವಾಗಿ ನಾವು ಮಂತ್ರಾಲಯವನ್ನು ಹೋಗ್ಬೋದು. ನಾವು ಆ ರೂಟ್ನಲ್ಲಿ ಹೋದರೆ ಟೋಲ್ ಹೆಚ್ಚು ಕಮ್ಮಿ 600 ರೂಪಾಯಿ ಮೇಲೆ ಆಗುತ್ತೆ. ನಾವು ಬಳ್ಳಾರಿ ಮಾರ್ಗವಾಗಿ ಈ ಕಡೆ ಹೋಗ್ತಾ ಇರೋದ್ರಿಂದ ನಮಗೆ ಒಂದು 200-250 ರೂಪಾಯಿ ಒಳಗಡೆ ಟೋಲ್ ಆಗುತ್ತೆ. ನಾವು ಈ ಟೋಲ್ ಗೇಟಲ್ಲಿ ಮೊದಲನೇ ಟೋಲ್ ಗೇಟಲ್ಲಿ 75 ರೂಪಾಯಿ ಕಟ್ಟಿದ್ದೇವೆ ಮತ್ತು ಎರಡನೇ ಟೋಲ್ ಗೇಟ್ನಲ್ಲಿ 80 ರೂಪಾಯಿನ ಪೇ ಮಾಡಿದ್ದು. ಅದೇ ರೀತಿ ಮೂರನೇ ಟೋಲ್ನಲ್ಲಿ 80 ರೂಪಾಯಿ ಪೇ ಮಾಡಿದ್ದೀವಿ. ಇಲ್ಲಿ ಇದು ಹೋಟೆಲ್ ಅಭಿರುಚಿ ಅಂತ. ಈ ಹೋಟೆಲ್ ತುಂಬ ಚೆನ್ನಾಗಿದೆ. ಇದು ಬಳ್ಳಾರಿನಲ್ಲಿ ನಾವೀಗ ಬಂದು ಈ ಹೋಟೆಲ್ನಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಕುಳಿತಿದ್ದೀವಿ. ಈಗ ನೀವು ನೋಡ್ತಾ ಇರ್ಬೋದು, ಇದು ತುಂಬ ಚೆನ್ನಾಗಿರುವಂಥ ಹೋಟೆಲ್ಲು. ನೋಡಿದ್ದು ಹೋಟೆಲ್ ಅಭಿರುಚಿ ಒಂದು ಜ್ಯೂಸ್ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಮಟ್ಟದ ರೂಮ್ಸು ಸಿಕ್ಕಲ್ಲ ಅಂತ ನೋಡಿ ನಾವೀಗ ಮಂತ್ರಾಲಯನ ತಲುಪಿದ್ದೀವಿ. ಇದು ಮಂತ್ರಾಲಯದಲ್ಲಿರೋ ಮುಖ್ಯ ದ್ವಾರ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಸ್ಟ್ಯಾಚ್ಯುಗಳಿದೆ ಇಲ್ಲಿ. ಮುಂದೆ ಬಂದು ಆಮೇಲೆ ನಂತರ ತೋರಿಸ್ತೀನಿ. ಇದು ನಾವು ಉಳ್ಕೊಂಡಿದ್ದು ಹೋಟೆಲ್ ಬಾರ್ಡ್ ಅನ್ನೋಂಥ ಒಂದು ಹೋಟೆಲ್ನಲ್ಲಿ ಉಳ್ಕೊಂಡಿದ್ದೀವಿ ಈಗ. ನಾವು ರೂಮ್ ತೊಗೊಂಡಿದ್ದೀವಿ. ಈಗ ಆ ರೂಮ್ಗೆ ನಾವೀಗ ಎಂಟ್ರಿ ಆಗ್ತಾಯಿದ್ದೀನಿ. ನೋಡಿ, ಆ ರೂಮ್ G12 ಇದೇ ಆಗಿರುತ್ತೆ. ನೋಡಿ, ಇದೇ ರೂಮ್. ಹಿಂಗೆ ಸೈಡ್ ಬೆಡ್ ಇದೆ, ಹಾಗೆ ಇಲ್ಲಿ ಕುತ್ಕೊಳ್ಳೋದಕ್ಕೆ ಸೀಟ್ ಇದೆ. ನೋಡಿ, ಬಾತ್ರೂಮ್ ಹೈಜಿನಿಕ್ ಆಗಿ ಎಲ್ಲ ಚೆನ್ನಾಗಿದೆ. ನಾವು ಬಟನ್ ಇಡ್ಲಿಯನ್ನು ತೊಗೊಂಡಿದ್ದು. ನೋಡಿ, ಬಟನ್ ಇಡ್ಲಿ ಯಾವ ರೀತಿ ಇದೆ ಅಂತ. ಹಾಗೆ ಇಡ್ಲಿ ಸಾಂಬಾರು. ಈ ಹೋಟೆಲ್ ಈ ರೀತಿ ಇದೆ. ಇದು ಸೆಲ್ಫ್ ಸರ್ವಿಸ್ಸು ಹೋಟೆಲ್. ಇದು ರಾಘವೇಂದ್ರ ಸ್ವಾಮಿ ಮಠದ ಮುಂಭಾಗದ ದೃಶ್ಯಾವಳಿಗಳು. ಕಾಂಪ್ಲೆಕ್ಸ್ಗಳೆಲ್ಲೂ ತುಂಬ
ಅದ್ದೂರಿಯಾಗಿ ಚೆನ್ನಾಗಿ ಮಾಡಿದ್ದಾರೆ ಇದನ್ನು. ಹಾಗೆ ಇದು ಫ್ರಂಟ್ ಹಾಗೆ ನೋಡ್ತಾ ಇರುವಂಥದ್ದು ಶ್ರೀರಾಮನ ಸ್ಟ್ಯಾಚ್ಯು ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಇದು ಎಂಟ್ರೆನ್ಸು. ನಾವು ಒಳಗಡೆ ಈಗ ಹೋಗ್ತಾ ಇದ್ದೀವಿ.